ಒಂದೆಸೆಯಲಿ ವೈಣಿಕನೋ ಮೇಂದೆಸೆಯಲಿ ವೇದಶಾಸ್ತ್ರ ಪುರಾಣಿಕ ನರ್ತಕ ಜನರೋ ಮತ್ತೊಂದೆಸೆಯಲಿ ಗುರು ಪಿತಾಮಹರೋ ಸಮುದಾಯಿಕ ಸಂಘ ಉಳಿತಿರ್ಪ ರಾಜ ಸಮೂಹದಲ್ಲಿ ಪರಮಾತ್ಮ, ನಾನು ರಾಜನಾಗಿದ್ದ ಕಾಲದಲ್ಲಿ ವೇದಶಾಸ್ತ್ರ ಪುರಾಣಿಕರೊಂದು ಕಡೆ, ಮಂತ್ರಿ ಮಾಂಡಲಿಕರೊಂದು ಕಡೆ, ವೈಣಿಕ ಗಾಯಕರೊಂದು ಕಡೆ, ಅನೇಕ ರಾಜ ಸಮೂಹದಲ್ಲಿ ಕುಳಿತಿದ್ದ ನಾನು ಪರಮಾತ್ಮ ಈ ದನ ಕುರಿಗಳ ಮಧ್ಯೆ ಇರುವುದಲ್ಲ. ಶನಿದೇವ, ನಿನಗೆ ತೃಪ್ತಿ ಆಗಲಿ ತಂದೆ. ಅಳತೆ ಇಲ್ಲದ ನಿನ್ನ ಮಾಯ ತಿಳಿಯಲಾರಿಗೂ ಸಾಧ್ಯವಲ್ಲ, ತಿಳಿಯಲಾರಿಗೂ ಸಾಧ್ಯವಲ್ಲ. ಪರಮಾತ್ಮ, ಅಳತೆ ಇಲ್ಲದ ನಿನ್ನ ಮಾಯ ತಿಳಿಯಲಾರಿಗೂ ಸಾಧ್ಯವಲ್ಲ, ತಿಳಿಯಲಾರಿಗೂ ಸಾಧ್ಯವಲ್ಲ. ಪರಮಾತ್ಮ, ನಾನು ನನ್ನನ್ನು ಗೆಲ್ಲುವಂತ ಹೀನ ಸ್ವಾರ್ಥವ ಗಳಿಸಿದೆ. ನಾನು ನನ್ನನ್ನು ಗೆಲ್ಲುವಂತ ಹೀನ ಸ್ವಾರ್ಥವ ಗಳಿಸಿದೆ. ಸಣ್ಣ ತಾಂಗನೆ ನಿನ್ನ ಮೊರೆಯು ಅನ್ನವಿಲ್ಲದೆ ಅಲಗಿದೆ, ಅನ್ನವಿಲ್ಲದೆ ಅಲಗಿದೆ. ದೇವಾ ದೇವಾ ದೇವಾ, ಕುಮಾರ, ನಿಮ್ಮ ತಂದೆಯವರು ಎಲ್ಲಿರುವರು, ಹೇಗಿರುವರು? ಚಂದ್ರ ಚಂದ್ರ ಎಂದೆಷ್ಟು ಅರಸುತ್ತಿರುವರು ಕಾಣನಲ್ಲ ಕುಮಾರ. ಅಯ್ಯೋ ಕಂದ, ಎಲ್ಲೇನವರು ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿರುವರು. ಅವರನ್ನು ನಾವು ಹೇಗಾದರೂ ಮಾಡಿ ತಿಳಿಸಬೇಕು ಕುಮಾರ. ಹೌದು ಅಮ್ಮ. ಅಣ್ಣಯ್ಯ, ಅಣ್ಣಯ್ಯ. ಅಮ್ಮ ಹೇಳಮ್ಮ. ಅಣ್ಣ, ನೀವು ನನ್ನನ್ನು ಹೊರ ಹುಟ್ಟಿದ ಮಗಳಂತೆ ಸಾಕಿ ಸಲಹಿದ್ದೀರಿ. ಇಂದಿಗೆ ನಿಮ್ಮ ಋಣ ತೀರಿಸಲು ನನ್ನಿಂದ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮನ್ನು ಯಾರಿಗಾದರೂ ವಿಗ್ರಹಿಸಿ ಆಧಾರದ ಒಂದು ಹಣವನ್ನು ತೆಗೆದುಕೊಂಡು ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡು ಅಣ್ಣಯ್ಯ. ಅಮ್ಮ, ನೀನು ನಮ್ಮಿಂದ ದೂರ ಆಗಲು ಕಾರಣವೇನಮ್ಮ? ಅಣ್ಣ, ನಿಮ್ಮ ಋಣವು ನನಗೆ ಬಹಳವಾಗಿ ಬಾಧಿಸುತ್ತಿರುವುದು. ಆದ್ದರಿಂದ ನಾನು ಕೇಳಿಕೊಳ್ಳುತ್ತೇನೆ ಅಣ್ಣಯ್ಯ. ಅಮ್ಮ ಕಶ್ಮಲ ತಾಯಿ, ನಮ್ಮ ಮನೆಯಲ್ಲಿ ನೀನು ಲಕ್ಷ್ಮಿಯಂತೆ ಇದ್ದವಳು ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗಲು ಕಾರಣವೇನಮ್ಮ? ನಮ್ಮಿಂದ ಅಂತ ಅಪಚಾರವೇನಾದರೂ ಆಗಿದರೆ ಕ್ಷಮಿಸಮ್ಮ. ಅಯ್ಯೋ, ಹಾಗೇನು ಇಲ್ಲ ಅಣ್ಣ. ನಿಮ್ಮ ಆನಂದವನ್ನು ತೀರಿಸೋದಕ್ಕಾಗಿ ನಮ್ಮನ್ನು ಯಾರಿಗಾದರೂ ವಿಗ್ರಹಿಸಿ ಆದ್ರಿಂದ ಬಂದು ಹಣವನ್ನು ತೆಗೆದುಕೊಂಡು ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡು ಅಣ್ಣ. ನನ್ನನ್ನೇ ಹಂಗ್ ನೋಡ್ತಾ ಇದೀಯ? ನಿಮ್ಮ ಔರಾಣೆ ನಾನೇನು ಮಾಡಿಲ್ಲ ಒಮ್ಮನ. ಅಮ್ಮ ಎಲ್ಲಿ ದಯವೋ
ಮುಸ್ಕಾನ್ ಎಲ್ಲಿ ಮಾವ ನಾನು ಪೇಟೆಗೆ ಹೋಗಿ ಹಾ ಮಗುವಿಗೆ ಬಟ್ಟೆ, ನನ್ನ ತಂಗಿಗೆ ಸೀರೆಗಳನ್ನು ತರುವೆನು. ನೀನು ಇವರಿಬ್ಬರನ್ನು ಕರೆದುಕೊಂಡು ಹೋಗಿ ಸ್ನಾನಾದಿಗಳನ್ನು ಮಾಡಿಸಿ ಸಿದ್ಧರಾಗಿರಿ. ಹಾಗೆ ಆಗ್ಲಿ ಮಾವ, ಬೇಗ ಬಂದ್ಬಿಡು. ಆ ಕರಿ ಕಾಳಿ ಮನೇಲಿ ಕಡ್ಡಿ ಗೀಸ್ಕೊಂಡು ಕುಂತ್ಕೊಬಿಟ್ಟಿಯ. ಬರವ ಹೋಗನ. ಮಾರುವೆ ನಾರಿಯ ಕೊಳ್ಳಿರೈ ಕುರಾಜರೇ ಸಾರಿ ಕೂಗಿದಾರುನೋ, ಸಾರಿ ಕೂಗಿದಾರುನೋ ಯಾರು ಕೇಳುವರಿಲ್ಲ. ಮಾರುವೆ ನಾರಿಯ ಊರನ್ನೆಲ್ಲವ ನಾನು ಸಾರಿ ಕೂಗಿದರು. ಊರನ್ನೆಲ್ಲವ ನಾನು ಸಾರಿ ಕೂಗಿದರು. ಕೊಳ್ಳೋರು ಯಾರಿಲ್ಲ, ಬೇರೆ ಊರಿಗೆ ಹೋಗೆ. ಕೊಳ್ಳೋರು ಯಾರಿಲ್ಲ, ಬೇರೆ ಊರಿಗೆ ಹೋದೆ. ಮಾರುವೆ ನಾರಿಯ. ಅಮ್ಮ, ಈ ಊರಿನಲ್ಲಿ ಎಷ್ಟು ಕೂಗಿದರೂ ಯಾರು ಕೊಂಡುಕೊಳ್ಳುವುದಂತೆ ಕಾಣುವುದಿಲ್ಲ ಅಮ್ಮ. ನಡಿಯಮ್ಮ, ಮುಂದಿನ ಊರಿಗಾದರೂ ಹೋಗೋಣ. ಹಾಗೆ ಆಗಲಿ ಅಣ್ಣ. ಪಾವನ ಗುಣ ರಾಮ ಹರೇ ಪರಮದಯ ನಿಲಯ ಹರೇ ಪಾವನ ಗುಣ ರಾಮ ಹರೇ ಮಾಯ ಮಾನಸ ರೂಪ ಮಾಯಾ ಮಾನಸ ರೂಪ ಮಾಯಾತೀತ ಮಂಗಳದಾತ ಮಾಯಾತೀತ ಮಂಗಳದಾತ ವೇದಾಂತವಿದು ಹೃದಯ ವಿಹಾರ ವೇದಾಂತವಿದು ಹೃದಯ ವಿಹಾರ ವೇದಮಯ ಪರಮಾನಂದ ರೂಪ ವೇದಮಯ ಪರಮಾನಂದ ರೂಪ ಪಾವನ ಗುಣ ರಾಮ ಹರೇ ಪರಮದಯ ನಿಲಯ ಹರೇ ಪಾವನ ಗುಣ ರಾಮ 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 ಸಾಕಪ್ಪ ಸಾಕು, ಏ ಹಾಳು ಸಂಸಾರ. ನನ್ನ ಹೆಂಡತಿಯು ಮನೆ ಕೆಲಸವನ್ನು ಮಾಡಲು ಬಹಳವಾಗಿ ಬಳಲುವಳು. ಒಬ್ಬ ದಾಸಿಯನ್ನು ಕರೆದುಕೊಂಡು ಬಾಯಲ್ಲಿ ಹೇಳಿದ್ದಾಳೆ. ಎಲ್ಲಿ ಹುಡುಕಲಿ? ಆ ಮುಂದೆ ಸೌರಾಷ್ಟ್ರದ ಹೆಬ್ಬಾಗಿಲಲ್ಲಿ ಹೋಗಿ ನೋಡುವೆನು. ಅಯ್ಯ ಧನಿಕರೇ, ನನ್ನ ತಂಗಿಯನ್ನು ಮಾರುತ್ತಿದ್ದೇನೆ, ಯಾರಾದರೂ ಕೊಂಡುಕೊಳ್ಳುವುದಾದರೆ ಕೊಂಡುಕೊಳ್ಳಿ. ಅಯ್ಯ, ನೀವು ಯಾರು? ಈ ರೀತಿ ಪುರದ ಹೆಬ್ಬಾಗಿಲಲ್ಲಿ ದುಃಖಿಸುತ್ತಿರಲು ಕಾರಣವೇನು? ಅಲ್ಲದೆ ನಿಮ್ಮ ಕುಲ ಯಾವುದು? ಅಯ್ಯ ಬ್ರಾಹ್ಮಣೋತ್ತಮರೇ, ನಮ್ಮ ಕುಲವು ಪುರಮಶೆಟ್ಟರು. ನಮ್ಮ ಹೊಟ್ಟೆಗಿಲ್ಲದ ಕಾರಣ ನನ್ನ ತಂಗಿಯನ್ನು ಮಾರುತ್ತಿದ್ದೇನೆ, ಕೊಂಡುಕೊಳ್ಳುವುದಾದರೆ ಕೊಂಡುಕೊಳ್ಳಿ. ಹಾಗಾದರೆ ಈಗ ಸರಿಯಾದ ಕ್ರಯವನ್ನು ಹೇಳಿದರೆ ಸಾಧ್ಯವಾದರೆ ಕೊಂಡುಕೊಳ್ಳುವೆನು. ಅಯ್ಯ 12 ವರಗಳನ್ನು ಕೊಡಿ ಬ್ರಾಹ್ಮಣೋತ್ತಮರೇ. ಅಬ್ಬಬ್ಬ, ಸಾಕಪ್ಪ ಸಾಕು. 12 ವರ ನನ್ನಿಂದ ಸಾಧ್ಯವಿಲ್ಲ. ಎಲ್ಲಿಗಾದರೂ ಮುಂದೆ ಕರೆದುಕೊಂಡು ಹೋಗು. ಪೂಜ್ಯರೇ, ಸ್ವಲ್ಪ ತಾಳಿರಿ ಅಣ್ಣ. ಅವರು ಕೊಡೋ 3 ವರಗಳನ್ನು ತೆಗೆದುಕೊಂಡು ನಮ್ಮನ್ನು ಮುಕ್ತರನ್ನಾಗಿ ಮಾಡುವ ಅಣ್ಣಯ್ಯ. ಆಗಲಿ ಅಮ್ಮ.
ಬ್ರಾಹ್ಮಣೋತ್ತಮರೇ ನಿಲ್ಲಿ. ನೀವು ಕೊಡುವ 3 ಹೊನ್ನುಗಳನ್ನು 100 ಹಣವೆಂದು ತಿಳಿಯುತ್ತೇನೆ. ಆಗಲಿ ಕೊಡಿ. ಹಾಗಾದರೆ ತೆಗೆದುಕೋ ಈ 3 ವರಗಳನ್ನು ಕೊಡಿ. ಅಣ್ಣ ಅಮ್ಮ ಹೋಗಿ ಬರುವೆಯಾ? ಹೋಗಿ ಬರುವೆ. ಹೋಗಿ ಬರ್ತೇನೆ ಅಣ್ಣಯ್ಯ. ಕುಮಾರ ಚತುರ ಹೋಗಿ ಬರ್ರಿ ತಾತ. ಹೋಗಿ ಬರುವೆಯಾ? ಅಮ್ಮ ಹೋಗಿ ಬರುವೆಯಾ? ಹೋಗಿ ಬರುವನು ಅಣ್ಣಯ್ಯ. ಅಮ್ಮ ದಾಸಿ, ಪೂಜ್ಯರೇ, ನಮ್ಮ ಮನೆಗೆ ಹೋಗೋಣ ನಡೆ. ನಮ್ಮ ಮನೆಯಲ್ಲಿ ಕೆಲಸ ಕಾರ್ಯಗಳು ಬಹಳ ಇರುವೆ. ಹಾಗೆ ಆಗಲಿ ಪೂಜ್ಯರೇ. ಅಮ್ಮ ದಾಸಿ, ಧನವಕಾಯ ದವಸ ಮಾಡಲು ಕೈಯ ಕೇಳಬೇಕು. ದವಸ ಮಾಡಲು ಕೈಯ ಕೇಳಬೇಕು. ಮನೆಯ ಕೆಲಸ ಎಲ್ಲ ಮಾಡದಿ ಮನೆಯ ಕೆಲಸ ಎಲ್ಲ ಮಾಡದಿ ಅಮ್ಮ ದಾಸಿ, ಪೂಜ್ಯರೇ, ನಮ್ಮ ಮನೆಯಲ್ಲಿ ದನವನ್ನು ಕಾಯಬೇಕು. ಹಾಗೆ ಆಗಲಿ ಪೂಜ್ಯರೇ. ಅವುಗಳ ಕಸವನ್ನು ತಿಪ್ಪೆಗೆ ಹಾಕಬೇಕು. ತಮ್ಮ ಕಾಳು ಕಡ್ಡಿಗಳನ್ನು ಶುದ್ಧಿ ಮಾಡಿ ಕೊಡಬೇಕು. ಅಲ್ಲದೆ 1 ದಿನಕ್ಕೆ 1 ಗಂಟೆ ಮಾತ್ರ ನಿದ್ರಿಸಬೇಕು. ತಿಳಿಯಿತೆ? ಪೂಜ್ಯರೇ, ನೀವು ಹೇಳುವ ಎಲ್ಲ ಕೆಲಸವನ್ನು ನಾನು ವಹಿಸಿ ಮಾಡುವೆನು ಅಣ್ಣಯ್ಯ. ನಾನಿನ್ನು ಬರುತ್ತೇನೆ, ಕೆಲಸ ಕಾರ್ಯವನ್ನು ಮಾಡ್ತಾ. ಹಾಗೆ ಆಗಲಿ ಪೂಜ್ಯರೇ. ಬೆಳಗಿನಿಂದ ತೋಟದಲ್ಲಿ ಕೆಲಸ ಮಾಡಿ ಸಾಕಾಯಿತು. ಏನು ದಾಸಿ ಕೆಲಸ ಚೆನ್ನಾಗೇ ಮಾಡ್ತಾರೆ. ದಾಸಿ ಸ್ವಾಮಿಗಳೇ, ಪಡಪಡದೊಳ್ಳೆ ಬೇಳಲ ನೀನು ಈ ಮಗು ಯಾರನ್ನು ನೀ ಹೇಳು. ದಾಸಿ ಪಡಪಡದೊಳ್ಳೆ ಬೇಳಲ ನೀನು ಈ ಮಗು ಯಾರನ್ನು ನೀ ಹೇಳು. ತಮಕಲಿ ಬೇಳೆ ಮರೆಯನು ಬೇಗ, ತಮಕಲಿ ಬೇಳೆ ಮರೆಯನು ಬೇಗ, ಈ ತನಕ ಗೋರ್ಯಾರೇಗ. ತಮಕಲಿ ಬೇಳೆ ಮರೆಯನು ಬೇಗ, ಈ ತನಕ ಗೋರ್ಯಾರೇಗ. ಪಡಪಡದೊಳ್ಳೆ ಬೇಳಲ ನೀನು ಈ ಮಗು ಯಾರನ್ನು ನೀ ಹೇಳು. ಈ ಮಗು ಯಾರನ್ನು ನೀ ಹೇಳು. ಈ ಮಗು ಯಾರನ್ನು ನೀ ಹೇಳು. ದಾಸಿ ಮಹಾಸ್ವಾಮಿಗಳೇ, ಈ ಮಗು ಯಾರು? ಇದನ್ನು ಸಾಕುತ್ತಿರೋರು ಯಾರು? ಮಹಾಸ್ವಾಮಿ, ಈ ಕುಮಾರನು ನನ್ನ ಮಗನು. ಏಕೆ ಸ್ವಾಮಿ, ಏನಾಯ್ತು? ದಾಸಿ, ನಮ್ಮಪ್ಪ ಕೊಂಡ್ಕೊಂಡಿದ್ದು ನೀನೊಬ್ಬಳನ್ನಲ್ಲವೇ? ಹೌದು ಆ ಮಹಾಸ್ವಾಮಿ. ಹುಡುಗನು ಇರಲಿ, ನಮ್ಮ ತಂದೆ ಹತ್ತಿರವಾಗಿ ವಿಚಾರಿಸಿ ಅನಂತರ ಮಾತಾಡ್ತೇನೆ.
ಅಪ್ಪ ಅಪ್ಪ ಇಷ್ಟೊಂದು ಗಾಬರಿಯಿಂದ ಓಡಬುತ್ತಿರುವೆ. ತಂದೆಯೇ ಏನಿದೆ ಪಾಪದಾಗಿ ವಂದಿಸುವೆ. ಮೋಕ್ಷಕ್ಕೆ ತಂದೆಯೇ ಇಂದು ನಮ್ಮ ಮನೆಯಲ್ಲಿರುವ ದಾಸಿಯು ಇಂದು ನಮ್ಮ ಇಂದು ನಮ್ಮ ಮನೆಯಲ್ಲಿರುವ ದಾಸಿಯು ಇಂದು ನಮ್ಮ ಯಾರೋ ಬಾಲನ ಯಾರೋ ಬಾಲನ ಕರೆ ತಂದೆಗಳು ತಂದೆಯೇ ಏನೇ ಮಹಾನಕ್ಕೆ ವಂದಿಸುವೆ. ಮೋದರಿ ತಂದೆಯೇ ತಂದೆಯೇ ನಮ್ಮ ದಂಡಪಾಲ. ಮನೆಯಲ್ಲಿರುವ ದಾಸಿ ಒಬ್ಬಳನ್ನವೇ ಕೊಂಡ್ಕೊಂಡ್ ಬಂದಿದ್ದು. ಹೌದು, ಆ ಹುಡುಗ ಆ ಹುಡುಗ ಆಕೆಯ ಮಗನಿರಬೇಕು ದಂಡಪಾಲ. ತಂದೆಯೇ ಒಂದು ದಿವಸಕ್ಕೆ ಅರ್ಧ ಪಾವು ಅಕ್ಕಿ ಅಂದರೆ ತಿಂಗಳಿಗೆ ಎಷ್ಟಾಗೋದು, ವರ್ಷಕ್ಕೆ ಎಷ್ಟಾಗೋದು ಲೆಕ್ಕ ಹಾಕಿ ನೋಡಿದೇನಪ್ಪ? ತಡಿ ದಂಡಪಾಲ, ಲೆಕ್ಕ ಹಾಕಿ ನೋಡ್ತೇನೆ. ಒಂದು ವರ್ಷಕ್ಕೆ 46 ಸೇರು ಅಕ್ಕಿ ಆಗಿರ್ಬೋದು ದಂಡಪಾಲ. ಈಗ ಮಾಡುವುದಾದ್ರೆ ಏನು? ಮಾಡೋದಾದರೆ ಇನ್ನೇನು, ನೀನು ಆ ದಾಸಿ ಮಗ ಇರ್ರೆ ನಾನು ಎಲ್ಲಿಯ ಓದ್ತೀನಿ. ಏಯ್ ದಂಡಪಾಲ ನಿಂತ್ಕೊಳ್ಳೋ, ಹೋಗು ಆ ದಾಸಿ ಹತ್ರ ಹೋಗಿ ಆ ಮಗುವನ್ನು ಎಲ್ಲಾದರೆ ಮಾರು ಅಂತ ಹೇಳು. ಇಲ್ಲವಾದರೆ ನಾವು ಕೊಟ್ಟಿರೋ 3 ಊರುಗಳನ್ನು ಕೊಡುವಂತ ಕೇಳುವಂತ. ಹೋಗು, ಜಾಗ್ರತೆಯಾಗಿ ಹೋಗು. ಜಾಗೃತೆಯಾಗಿ ಹೋಗೇನು. ಏ ದಾಸಿ, ಸ್ವಾಮಿಗಳೇ, ಹೇ ದಾಸಿ, ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಈ ಹುಡುಗನನ್ನು ಇರಿಸಕ್ ಕೂಡದು. ಇಲ್ಲವಾದರೆ ನಮ್ಮ 3 ವರಗಳನ್ನು ಕೊಟ್ಟು ಎಲ್ಲಾದರೂ ಹೋಗಿ ಏನು ಹೇಳಿವೆ? ಮಹಾಸ್ವಾಮಿ, ಹಾಗೆ ಹೇಳಿದ್ರೆ ಹೇಗೆ ಮಹಾಸ್ವಾಮಿಗಳೇ? ಈ ನನ್ನ ಕುಮಾರನು ಇನ್ನ ಪುಟ್ಟ ಬಾಲಕನು. ಈ ನನ್ನ ಕುಮಾರನನ್ನು ನಾನು ಎಲ್ಲಿಗೆ ತಾನೇ ಕಳಿಸಲಿ? ನೀವು ಕೊಡುವ ಅನ್ನವನ್ನೇ ಈ ನನ್ನ ಕುಮಾರನಿಗೆ ಕೊಡುವೆನು ಮಹಾಸ್ವಾಮಿಗಳೇ. ಕಂದ, ದುರುಳೇ ನೀ ಕಳಿಸದೆ ತೊಡೆ ಮರುಗುವಂತೆ ಮಾಡ್ತೇನೀಗ. ಕಳದೆಯಂ ಪಿಡಿದಿರುವ ಕರದೇಂ ಪಿಡಿದಿರುವ ಕೋಪದಿಂದ ಮರಣ ಗೈದನೀಗ. ಹೇ ದಾಸಿ, ನಮ್ಮ ಮನೆ ಕೆಲಸಗಳು ಹೆಚ್ಚಾಗಿರೋದು, ಜಾಗ್ರತೆ ಎಲ್ಲಿಯಾದರೂ ಬಿಟ್ಟು ಬಾ. ಮಹಾಸ್ವಾಮಿಗಳೇ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ನನ್ನ ಕುಮಾರನನ್ನು ನನ್ನ ಬಳಿ ಇರುವುದಕ್ಕಾಗಿ ಬಿಡುವುದಾಗಿ ಮಹಾಸ್ವಾಮಿಗಳೇ. ಈ ನನ್ನ ಕುಮಾರ ಬಿಟ್ಟು ನಾನು ಒಂದು ಕ್ಷಣ ಸಹ ಇರಲಾರನು ಮಹಾಸ್ವಾಮಿಗಳೇ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಮಹಾಸ್ವಾಮಿಗಳೇ. ಹೇ ದಾಸಿ, ನಮ್ಮನೆ ಕೆಲಸ ಜಾಸ್ತಿ ಆಗೋದ್ರಿಂದ ಈ ಕಸದ ಮಂಕರೆಯನ್ನು ಎತ್ತಿಕೊಂಡು ನಡೆ, ನಾನು ನಿನ್ನಿಂದಲೇ ಬರುತ್ತೇನೆ. ಹೋಗಲಿ ಬಿಡಿ ಮಹಾಸ್ವಾಮಿ, ನನಗೆ ಒಂದು ದಿನದ ಅವಕಾಶವನ್ನು ಕೊಡುವರಾಗಿ ನಾನು ಎಲ್ಲಾದ್ರೂ ಹೋಗಿ ಹೀರನ ಕುಮಾರನನ್ನು ಬಿಟ್ಟು ಬರುತ್ತೇನೆ ಮಹಾಸ್ವಾಮಿಗಳೇ. ಒಂದು ದಿನವಲ್ಲ, ಒಂದು ನಿಮಿಷವೂ ಸಹ ಗಳಿಯ ಕೊಡಲಾರದು. ನಡೆಯಿರಿ, ಕಸದ ಮಂಕರೆಯನ್ನು ಎತ್ತಿಕೊಳ್ಳಿ. ಹಾಗೆ ಆಗ್ಲಿ ಮಹಾಸ್ವಾಮಿಗಳೇ, ನಡೀರಿ.
ಸಾಕಪ್ಪ ಸಾಕು. ಈ ಅಕ್ಷ ಅನ್ನೋ ಬಡ್ಡಿ ಮಗನ್ ಸವಾಸ ಏ ಇಷ್ಟಕ್ಕೂ ಬ್ಯಾಡ್ರಿ. ಯಾಕೆ ಹೇಳ್ತೀರ ಈ ಅಕ್ಷಾಂಬ ಬಡ್ಡಿ ಮಗನ್ ಸವಾಸ ರೇ? ಒತ್ತಿಲೆ ಎದ್ದು ನಾನು ರೈತರು ಮನೆ ಬಾಗಿಲಿಗೆ ಹೋಗಿ ಬಟ್ಟೆ ಎತ್ತಿ 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 ಸಾಕಾಗ್ತದೆ ಬಟ್ಟೆನ. ರೇ ಹೆಂಗಸ್ರು ಮಕ್ಕಳ ಬಟ್ಟೆ ಎತ್ತಿ 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 ಸಾಕಾಗಿ ಅಪ್ಪ ಅದನ್ನ ತಗೊಂಡೋಗಿ ಒಳೆ ತಕ್ಕ ಹಾಕಿ ತಲೆ ನೀರೊಳಗೆ ತಲೆ ಬಿಸಿಲಲ್ಲಿ ಕಾಲು ಮಾಡಿಕೊಂಡು ಬಟ್ಟೆ ಒಗ್ದು 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 ಸಾಕಾಗೋಯ್ತ್ರಿ ಅಕ್ಷಾಮ ಬಡ್ಡಿ ಮಗನ್ ಸವಾಸ ರೇ. ಯಾಕೆ ಹೇಳಿ, ನಾನೇನ್ ಕಮ್ಮಿ ಕೊಡಲ್ಲ ರೇ. ನೀವೆಲ್ಲ ನಿಲ್ಸ್ಕೊಂಡಿದ್ದೀರ ಮನೆ ಮುಂದೆ ಒಂದೊಂದ. ಅದೇ ನೀವು ನಿಲ್ಸ್ಕೊಂಡಿದ್ದೀರ ಒಂದೊಂದ. ನಾನು ಹಂಗಲ್ಲ ಬಿಡ್ರಿ, ಸಾಲಾಗಿ ನಿಂತವೆ ಇಂಥ ಕತ್ಗಳು ರೇ. ಸುಮಾರಾಗಿ ನಿಂತಿಲ್ಲ, ಸಾಲಾಗಿ ನಿಂತವೆ. ಅದೇ ಇಂಥ ಕತ್ಗಳು ಅಂತ ಹೇಳಿನಲ್ಲ ರೇ. ಮಸ್ತಾಗಿ ನಿಂತವ್ ಬಿಡು, ಹೇಳಕ್ಕಾಗಲ್ಲ. ಈಗ ಇದು ಬೇರೆ ನಮಗೆ ರೇ. ನಾನು ಕಮ್ಮಿ ಕೊಡಲ್ಲ. ನಮ್ಮ ಮನೆಗೆ ಆ ಮೂಲಿಗನ ಇಕ್ಕು ಕೈಯ ಗಿಟಿ 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 ಅಂತದೆ. ಅಲ್ಲ, ಬೋಕಿ ಬಿಲ್ಲೆ ಚೂರು, ಹಳೆ ಬಟ್ಟೆ ಚೂರು, ಎಲ್ಲನ ಕೈಕು ಹೆಂಗ್ ಬೇಕಾದ್ರೂ ಸಿಗ್ತದೆ. ಅದೇ ಹಳೆ ಬಟ್ಟೆ ಚೂರು. ಅಯ್ಯೋ, ಈ ಅಕ್ಸಮ್ಮ ಬಡ್ಡಿ ಮಗನ ಸವಾಸ, ಈ ಹೆಣ್ಮಕ್ಳು ಬಟ್ಟೆ, ಆಗ ಗಂಡಸ್ರು ಬಟ್ಟೆ, ಈ ಬಟ್ಟೆ ಆ ಬಟ್ಟೆ ಒತ್ತು ಒತ್ತು ಬೆನ್ ಕೂನ್ ಹೋಯ್ತು. ಅಯ್ಯೋ, ಈ ತಬಲ್ದವ್ರ ಬಟ್ಟೆ ಒತ್ತು ಒತ್ತೆ ನನಗೆ ಅರ್ಧ ಬೆನ್ ಕೂನ್ ಹೋಯ್ತು. ಯಾಕೋ ತಬಲ್ದವ್ರು ತಲೆ ನೆಲ್ಕಿಕ್ಕಂಗೆ ಕುಂತವ್ರಲ್ಲ, ಯಾಕೋ ಗೊತ್ತಿಲ್ಲ. ಇರ್ಲಿ. ಅಲ್ಲ, ನಾನು ಇಷ್ಟೆಲ್ಲ ಸಾಕಾಗಿ ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡಿನ. ಆ ಊರು ಈ ಊರು ತಿರುಗಿ 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 ಸಾಕಾಗಿ ಈ ಕ್ಯಾಶಿಯದವ್ರ ತಕ್ಕ ಬಂದೆ. ಎಲ್ಲನ ಒಂದು ಹೆಣ್ಣು ತೋರಿಸ್ರಿ ಸ್ವಾಮಿ ಅಂತ. ಅವರನ ಒಂದು ಹೆಣ್ಣು ತೋರ್ಸೋದು ಬೇಡವಾ? ಅವರು ಇಲ್ಲ ಅಂದ್ರ ಇರಬೇಕು. ಅಂಗಾಡಿ ಹಿಂಗಾಡಿ ಹಾರ್ಮೋನಿ ಮಾಡ್ಸೋತಕ್ ಬಂದೆ. ಅವ್ರು ಅವಾಗ ಹೇಳಿರು, ನೋಡಪ್ಪ ಕರ್ಕೊಂಬಂದು ಅದು ಯಾವುದೋ ಒಂದು ಹೆಣ್ಣಿನ ಮನೆಗೆ ಕುಂಡ್ರಿಸಿರ, ಆ ಹೆಣ್ಣು ನಾನು ನೋಡೋದೇ ತಡ. ಆಹಾ ಆಹಾ, ನೀವು ಯಾಕ್ರಿ ಹಂಗೆ ಬಾಯ್ ಬಿಟ್ಕೊಂಡು ನೋಡ್ತೀರ ತಬ್ಬಲ್ದವರು? ಹೆಣ್ಣು ನಾನು ನೋಡಿದ್ದು ನಿಮ್ಮನ್ನೆಲ್ಲ. ತಬ್ಬಲ್ದವರು ಪರವಾಗಿಲ್ಲ, ಹೇಳೋದೇ ತಡ. ಚೆನ್ನಾಗಿ ಹಿಡ್ಕೊಂತಾರೆ ಅಂದಿದ್ದು. ಆ ಅಮ್ಮ ನಾನು ನೋಡ್ತೋ ಮೇಷ್ಟ್ರನ್ನ ನೋಡ್ತೋ ಗೊತ್ತಾಗಲಿಲ್ಲ. ಒಪ್ಕೊಂಬಿಟ್ಟೆ ಅಂತ. ನಾನು ಇರ್ಬೇಕೇನೋ ಅಂತ ಅಂದರೆ ಮೇಷ್ಟ್ರನ್ನ ಒಪ್ಕೊಂಡದ ಅಮ್ಮ. ನಾನು ಒಪ್ಕೊಂಡೇ ಇಲ್ಲ. ಆಗಳ ಕೊಡ್ತು ಕಯ್ಯ ರೇ. ನಾನು ಹಂಗಾಡಿ ಹಿಂಗಾಡಿ ಒಂದು ಹೆಣ್ಣು ಮದುವೆ ಆದೆ. ನಾನು ವಯಸ್ಸಾಗಿದ್ದೆ, ಈಗ ಒಂದು ಆಗಿದ್ದು ಅಷ್ಟಾಯ್ತಾ? ಈಗ ನನ್ನ ಹೆಂಡ್ರ ಹೆಂಗ ಅವಳು ಕರಿತೀನಿ ನೋಡ್ತೀರಾ? ಲೇ ಬಾರೆ ಹುಡುಗಿ, ಬಾರೆ ಹುಡುಗಿ, ಬಾರೆ ಹುಡುಗಿ.
ಅಂದ್ರೆ ಯಾಕೆ ಅಂದ್ರೆ ಯಾಕೆ ಹಂಗೆ ವಾಲಾಡ್ತಾ ಇದೆಯಲ್ಲ, ಯಾಕೆ ಏನಾಯ್ತು? ಅದೇ ನೀನ್ ಬಂದಲ್ಲ, ನೀನ್ ನೋಡ್ ನನ್ಗೆ ಹಂಗಾಯ್ತು. ಹಂಗಾಗಿಲ್ಲ ನಿನಗೆ? ಹಿಂಗೆಂಗೋ ಆಗಿದೆ. ಹೇಳು ಹೆಂಗಾಗದೆ? ಅಯ್ಯೋ ಚಿನ್ನ ಹೆಂಗೆ ಹೇಳ್ಬಿಡು ವಸಿ, ಜನ ಎಲ್ಲ ನೀನ್ ಮುಟ್ಟಿರಿ ಇನ್ನು ಹೆಂಗೆಂಗೋ ಆಗ್ತದೆ. ಬೇಡ ಚಿನ್ನ. ಆಗ್ಲೇ ಆಯ್ತಾಯ್ತೆ. ಇಲ್ಲ ಚಿನ್ನ. ಇವಾಗ ಯಾಕೆ ಸುಳ್ಳು ಹೇಳ್ತಾ? ಇಲ್ಲ ಚಿನ್ನ. ನಾನು ಇಲ್ಲಿಗೆ ಈ ಊರಿಗೆ ಬಂದಾಗ್ಲೇ ಆಗೋಯ್ತು. ಇಲ್ಲ ಚಿನ್ನ. ಹೇಳ್ ಚಿನ್ನ. ಏನು? ಅಲ್ಲ, ನಾನು ಒತ್ತಿಗೆ ಸರಿಯಾಗಿ ಬುತ್ತಿ ತಾಂಬ ಅಂತ ಹೇಳಿ ಒಳೆ ತಕ್ ಹೋಗಿ ನೀರಾಗ ತಲೆ ಮಾಡಿಕೊಂಡು ಬಿಸ್ಲಲ್ಲಿ ಕಾಲ್ ಮಾಡಿಕೊಂಡು ನೀನ್ ಹಂಗೆಲ್ಲ ಆಡ್ಬೇಡವ. ನನ್ಗೆ ಹೆಂಗಂಗೋ ಆಗ್ತದೆ. ಯಾವ ನೀನ್ ಹೇಳ್ತಾ ಇದ್ದೆ, ನಾನ್ ಸ್ವಲ್ಪ ವಸಿ ಹಂಗ ಮಾಡಿ ತೋರಿಸ್. ಅದೇ ಹಂಗ ಆಗ್ಬಿಡ್ತದೆ. ನೀನ್ ಹಂಗ ಆಡ್ಬೇಡ ಅಂತಲೇ ನಾನು ಹಂಗಾಗ ಹಿಂಗಾಗ್ಬಿಟ್ಟಿದ್ಯಾ ನೀನು. ಹಂಗಾಗಿ ಹಾಗೆ ನಾನು ಹಿಂಗಾಗ್ಬಿಟ್ಟಿರೋದು. ಅದಾಗ್ಲಿ, ಬುತ್ತಿ ತಾಂಬ ಅಂತ ಹೇಳಿನಲ್ಲ, ನೀನ್ ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಿದ್ದೆ? ನೀನ್ ಎಲ್ಲೆಲ್ಲಿ ನೋಡ್ದೆ? ನಾನು ಬುತ್ತಿ ತಗೊಂಡ್ ಬರ್ತಾ ಇದ್ದೆ, ನೀನ್ ಎಲ್ಲೆಲ್ಲಿ ನೋಡ್ದೆ? ನೀನ್ ಬುತ್ತಿ ತಾಂಬ ಬರ್ತಾ ಇದ್ದಲ್ಲ, ಎಲ್ಲಿ ಹೋಗಿದ್ದೆ? ಎಲ್ಲೆಲ್ಲಿ ನೋಡ್ದೆ? ಅವಯ್ಯ ಯಾಕೋ ನನ್ನ ನೋಡ್ತಾ ಯಾರು? ಈ ತಬ್ಬುಲ್ದವ್ರನ್ನ ಹೇಳ್ದ ನೀನು? ಚೆನ್ನಾಗಿ ತಡ್ತಾನೆ. ಆ ಒಯ್ಯ ಸಂಜೆ ಕುಂತ್ಕೊಂಡು ಇರೋ ಮೂರು ಮುಂದ್ ಮಾಡಿಕೊಂಡು ಸುಳ್ಳುಗಳು ಹೇಳಲ್ಲ. ಇಲ್ಲ, ಬಾಯಿಲ್ ನೋಡ್ಬೇಕು. ಬಾಯಿಲ್ ನೋಡು, ಕಾಣ್ತಾ ಐತೆ. ಇರೋ ಮೂರು ಮುಂದ್ ಮಾಡಿಕೊಂಡು ಕುಂತವ್ರಿ, ಸಂಜಿಂದ ಚೆಚ್ತಾವ್ನೆ. ಆತದ ಯಾರು? ಅವಯ್ಯ ಚಚ್ಚದ ಸಂದಾಗ ಚಚ್ಬಿಡ. ಅಯ್ಯೋ, ಅವ ಹಂಗೆ ಅವೆ. ಏನಾಗ್ಬೇಕಾಗಿತ್ತು? ನಿನ್ನಂಗ್ ಸೌದ ಹೋಗ್ಬೇಕಾಗಿತ್ತ? ನನ್ ಕೈಲಿ ಕೊಟ್ಟು ನೋಡು, ನಿಮ್ಸ್ಕೊಂದೊಂದ್ ಚಚ್ ಬಿಸಾಕ್ಬಿಡ್ತೀನಿ. ಅಯ್ಯ, ನನಗೆ ಚಚ್ಚಿಲ್ಲ. ನನಗ್ ಚಚ್ಚಿ ನಾನು ಹಿಂಗಾಯ್ತಾ ಇದೀನಿ, ಹಿಂಗಾಯ್ತಾವ್ನೆ. ಅದಕ್ಕೆ ನೀನ್ ಹಿಂಗಿರೋದು. ನಿನಗ್ ಚಚ್ಚಿ ನೀನ್ ಹಿಂಗಿದ್ದಿ. ನೀನು ನೋಡು ಅವಯ್ಯನ್ನ ಸ್ವರ್ಗ ಹೋಗ್ಬಿಟ್ಟ. ಸಂಜೆ ಕುಂತ್ಕೊಂಡು ಸಂಜೆಯಿಂದಲೂ ಚಚ್ತಾವ್ನೆ. ಆದ್ರೂ ಹೆಂಗವ್ನೆ, ಜಬರ್ದಸ್ತ್ ಆಗವ್ನೆ. ಇರೋ ಮೂರು ಮುಂದ್ ಮಾಡಿಕೊಂಡು ಸುಮ್ಮ ಕೂತಾವ. ಒಯ್ಯ ಸಂಜೆಯಿಂದ ಚೆತ್ತಲೇ ಅವನಿ. ಸುಮ್ನಿರತ್ತ. ಏನಾಗಿಲ್ಲ. ಇಲ್ಲಿ ನೋಡು. ಎಲ್ಲಿ? ಅಲ್ಲಿ ಕಾಣಿಸ್ತು. ಹಾರ್ಮೋನಿ ಮಾಸ್ಟ್ರು. ಏನು ಪೆಟ್ಟಿ ಕಾಣಿಸ್ತು? ಏನೋ ತಿಳ್ಕೊಬೇಡ್ರಿ ಕಣ್ರವ. ಆಗಳಪ್ಪ, ನಿನ್ಗೆ ಹಾರ್ಮೋನಿ ಮಾಸ್ಟ್ರು ಪೆಟ್ಟಿನೇ ಕಾಣಿಸ್ತಾ? ಕಾಣಿಸ್ಬೇಕಾಗಿತ್ತು. ಅವ್ರ ಸಂಜೆ ಕುಂತ್ಕೊಂಡವ್ರು ತುಳ್ದು ಹೆಜ್ಜೆತವ್ ನಿಂತವ್ ನೀರು ಹಿಡ್ಕಂತಾನೆ ಅವ್ರು ಅವಾಗಿಂದ. ಅದು ಸಿಗ್ತಾ ಇಲ್ಲ. ಎಲ್ಲಿ ಹಿಡ್ಕೊಂಡ್ರು ಸಿಕ್ತಿಲ್ಲ ಅಲ್ವಾ? ಇನ್ನು ಬೆಳಗ್ಗಿಗೆ ಹೋಗಿ ಮನೆ ಕಂಡ್ರೆ ತೊಟ್ಟೆ ಬುರ್ಸಿರು ಎದ್ದಳಲ್ವೋ? ಯಾರು? ಅವಯ್ಯನ ನಾನು ಎಬ್ಬರಿಸಿದ್ರೆ ಎದ್ದು ಬಿಡ್ತಾರೆ. ಇಲ್ಲ ಅವಯ್ಯ ಯಾರು? ಓ, ನಾರಾಯಣ ಸ್ವಾಮಿಗಳು ನೋಡ್ದೆ ನೀನು? ಹಿಡ್ದಿದ್ದು ಅವ್ರದ್ದು ಇನ್ನೊಂದು ಏನು ಗೊತ್ತಾ? ಏನು? ಇವ್ರು ಹೆಂಗ್ ಅದುಮ್ಕಿರು ಅದುಮ್ಕತ್ತದೆ. ಅಲ್ಲೊಂದು ಸ್ವಿಚ್ ಕಿತ್ ಮಾಡಿಬಿಡ್ ನೋಡೋಣ. ಅದು ಬದು ಮೂಲ ಅನ್ನೋದು ಇಲ್ಲ, ಎಲ್ಲ ಮುಚ್ಕೊಂಡು ಮನಿಕೆ ಮುಡ್ಬೇಕು. ಬೇಕಾದ್ರೂ ನೋಡ್, ನಾನ್ ತಮಾಷೆಗಳಲ್ಲ, ಬಾಯಲ್ಲಿ ನೋಡು. ಕಾಣಿಸ್ತಾ ಇದೆ. ನಿಮ್ಗೂ ಕಾಣಿಸ್ತಾ? ನಿನಗೂ ನಾನು ಮುಟ್ಟಿದ್ರೆ ಹಿಂಗಾಯ್ತದಲ್ಲ, ಆ ವಯ್ಯನ್ಗೂ ಅಲ್ಲಿ ಇಕ್ಕಿದ್ರೇನೆ ಹಿಂಗಾಗದು. ಇಲ್ಲ ಅಂದ್ರೆ ಮುಚ್ಚ ಮನಿಕೊಂಡ್ರು ಆಗಲ್ಲ. ಅಯ್ಯೋ, ಇವ್ರು ನೋಡಿಲ್ಲಿ ಏನು ಇಷ್ಟು ಉದ್ದ ಐತೆ. ನೋಡ್ತಾವ್ನಿ, ಬಂದಾಗಿಂದ ನೋಡ್ತಾವ್ನಿ. ಎಲ್ಲ ಕಾಣಲ್ಲ. ಅದೂನು ಹಿಂಗ ಅಂದ್ಬಿಟ್ರೆ ಎಲ್ಲ ಹಿಡ್ಕಳಿ ನೋಡೋಣ. ಬೇರೆ ಆಗೋಯ್ತದೆ. ಓಹೋ,
ಮುಟ್ಟದೆ ತಡ ಅವ್ ನುಲ್ದಂಗ್ ನುಲಿತದೆ ಬುಸ್ ಬುಸ್ ಅಂತೂ ಹಿಂಗಂತಪ್ಪ ತಣ್ಣಗಾಗೋಯ್ತು ಇಬ್ಬನಿಗೆ ಹಿಂಗಾಗೋಗದೆ. ಅಲ್ಲ ಅದೇನೋ ತಣ್ಣಗಾಗೋಯ್ತಂತೆ ಆಗೋಗ್ಯದ. ನೀನ್ ಯಾರ ಬಗ್ಗೆ ಆದ್ರೂ ಮಾತಾಡ, ನಮ್ ಮೇಷ್ಟ್ರು ತಬಲಾ ಮೇಷ್ಟ್ರ ಬಗ್ಗೆ ಮಾತ್ರ ಮಾತಾಡ್ದ. ಅಯ್ಯ ನೀನ್ ಅದು ಮಾತ್ರ ಹೇಳ್ಬೇಡ, ಸಂಜೆಗಿಂದ ಇರೋ ಮೂರು ಮುಂದ್ ಮಾಡಿಕೊಂಡು ಬಡಿತಲೇ ಅವನು. ನನ್ಗ ಅದೇ ಆಗ್ಲಿಲ್ಲ. ಅದಿರ್ಲಿ ಅವಯ್ಯ ಅದೇನೋ ಮಡಿಕೊಂಡ್ಬಿಟ್ಟವನೆ ಮುಂದಕ್ಕೆ. ಅದೇನೋ ಇಷ್ಟಕ್ಕಲಾದಪ್ಪ, ಹಿಂಗದ ಗುಂಡಕ್ಕೆ. ಓ ಬಾಯಿ ಬೇರೆ ಇಷ್ಟ. ಎಲ್ಲಾರು ಗಂಡಾಂಟಿದ್ರ ಅವಯ್ಯನ್ಗೆ ಒಂದೇ ಅದೇ ನೋಡು ಕಾಣಿಸ್ತಾ. ನಾನು ಹೋಗಿ ಬಗ್ಗಿ ನೋಡ್ದೆ, ಇಷ್ಟಾಗಲ ಅದು ಬಾಯಿ ಎಷ್ಟಾಗ್ಲ ಇರ್ಬೇಕಾಗಿತ್ತು, ಇಷ್ಟಾಗಲ ಐತೆ ಎಷ್ಟಾಗ್ಲ ಬಾಯಿ. ನನ್ ತಮಾಷ್ಗಳ ಹಂಗಾರೆ ನೀನು ಜೀವನದಲ್ಲಿ ಎಷ್ಟು ಬಾಯಿ ನೋಡಿದೀಯ? ಅದು ಹೇಳಕ್ಕಾಗಲ್ಲ, ಅದಂತೂ ಹೇಳಕ್ಕಾಗಲ್ಲ. ಮತ್ತೆ ಅದಕ್ಕೆ ಅದ್ರ ಬಗ್ಗೆ ಮಾತಾಡಿದ್ ನೀನು. ನೋಡು ನೀನ್ ಬೇಕಾರೆ ನೀನೇ ಹೋಗಿ ನೋಡ್ಬೇಕು. ಏನು ನೋಡ ನನಗೆ ಇಲ್ಲಿಂದಾನೆ ಕಾಣ್ತದ ಕಣ್ ತಗೊಳ್ಳೆ, ನಾನ್ ನಿನ್ನಂಗ್ ಮುದಿಗೂಬೇನ. ನಾನಾ ಅದಿರ್ಲಿ ನಮ್ಮ ಮಾವ ಬುತ್ತಿ ತಗೊಂಡು ಬಾ, ಬಿಸಿಲು ಹೊತ್ತೇರ್ತದೆ, ಕೆರಿನ ದಂಡೆನಾಗ ಹಿಂಗಿ ನಿಂತ್ಕೊಂಡು ಕಚ್ಚೆ ಎತ್ಕೊಂಡು ಬಟ್ಟೆ ಒಕ್ಕೊಂಡು 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 ನಡ ಎಲ್ಲ ಬಿದೋಯ್ತು ಅಂತ ಬುತ್ತಿ ತಗೊಂಡ್ ಬರ್ತಾ ಇದ್ನ. ಬರ್ಬೇಕಾದ್ರೆ ನೂಲಿಬೇಡ ನೂಲಿಬೇಡ, ಹಂಗೆ ಹೇಳು, ಹಂಗೆ ನೂಲಿಬೇಡ. ಬರ್ಬೇಕಾದ್ರೆ ಏನೂ ಆಗಿಲ್ಲ, ಸುಮ್ಮನಿರು. ಯಾಕೆ ನೀನ್ ನೋಡಿದ್ರೆ ನನಗೆ ಒಂಥರ ಆಯ್ತು. ನನಗೆ ಆಗ್ತದೆ, ನಿನ್ಗ ಆಗಲ್ಲ. ಬುತ್ತಿ ತಗೊಂಡ್ ಬರ್ತಾ ಇದ್ನ, ಬರ್ಬೇಕಾದ್ರೆ ಅದೇ ನಮ್ ಕುಂಟಕತ್ತೆ ಕಾಲ್ ಸರಿ ಮಾಡ್ತಾನಲ್ಲ, ಯಾರು? ಮುಲ್ಲಾ ಸಾಬಿ. ಅವನಿಲ್ಲ ಸಾವಿ. ಯಾವ ಮಂತಕ ಅವನ ಕರಿನ ದಂಡನಾಗ ಏನೋ ಅವ್ನಿಗೆ ಕೆಲ್ಸ, ನಿಮ್ಮ ಅವನ್ ಕೋಣೆಲಿ. ನಮ್ಮ ಅವನ್ ಕೋಣೆ ಕೆಲ್ಸ ಇಲ್ಲ ಬಿಡು. ಅಲ್ಲ ನಮ್ಮ ಮನೆ ತವ ಕಾಲ್ ಸರಿ ಮಾಡ್ಕೊಂಡ್ ನಿಂತಿದ್ನ. ಯಾವ ಯಾವ ಕಾಲ? ಕತ್ತೆ ಕಾಲ. ನನ್ನ ಕಾಲ ಅನ್ಕಂಡ ಈ ಮುಂಡೆ ಮಗ ನನ್ನ ಕಾಲ್ ಬಿದ್ದೋಗ್ಲಿ ಅಂತಾನೆ ಎಷ್ಟ್ ದೇವ್ರ ಬೇಡ್ಕಂತ ಗೊತ್ತಿಲ್ಲ. ಅದೊಂದ್ ಕಾಲ್ ಇರೋದಕ್ಕೆ ಇಷ್ಟೊಂದ್ ಜನ ನನ್ನ ನೋಡ್ತಾ ಇರೋದು. ಎಷ್ಟು ವರ್ಷ ಆಗಿತ್ತು ಸರ್ ಮಾಡಿ? ಏನ ನೋಡವಯ್ಯ ಬಿಸ್ಕೆಟ್ ಹಾಕ್ತಾವ್ ನನ್ಗೆ ನಿನ್ನ ಮುಂದೆನೆ. ನಾನು ಏನೋ ಅನ್ಕೊಂಡಿದ್ದೆ. ಇಷ್ಟು ಜನದ ಮುಂದೆನೆ ಅವಯ್ಯ ಬಿಸ್ಕೆಟ್ ಹಾಕ್ತಾನೆ ಅಂದ್ಮೇಲೆ ನೀವ್ ಇಲ್ದಿದ್ದಾಗ ಇವ್ರು ಯಾರು ಇಲ್ದಿದ್ದಾಗ ಇನ್ನೆಷ್ಟು ನನಗೆ ಬಿಸ್ಕೆಟ್ ಹಾಕ್ಬೋದು? ಅಲ್ಲ ಮಾಸ್ಟ್ರೆ, ನೀವ್ ಈ ಪಾಟಿ ಬಿಸ್ಕೆಟ್ ಹಾಕ್ತೀರಾ? ಮಾನ್ಗೆಟ್ಟವ್ನು ಈಸ್ಕತಿಯಲ್ಲ ಕೈಯಿಂದ. ಥೂ ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಬರ್ತಾ ಇದ್ನಾ ಮುಲ್ಲಾ ಸಾಬಿ? ಮುಲ್ಲಾ ಸಾಬಿ ಅದೇ ಅವನ್ ಮುಲ್ಲಾ ಸಾಬಿ ಮುಲ ಮುಲ ಅಂತಿದ್ದ. ಅವನಿಗೆ ಮುಲ್ಮುಲ ಅಂತ ಇತ್ತು. ಅಲ್ಲ ಅವನೇ ಮುಲ ಮುಲ ಅಂತಿದ್ದ. ನನಗ ಅನ್ಕಂಡ. ಅಲ್ಲ ಅವನ್ಗೆ ಹಂಗ ಹೇಳು. ಮತ್ತೆ ಮುಲ್ಲಾ ಸಾಬಿ ಕತ್ತೆ ಕಾಲ್ ನೀವ್ತಾ ಇದ್ನಾ? ನಾನು ಇಲ್ಲಿ ಕೈ ಇಕ್ಕಿ ನೋಡ್ದೆ. ಎಲ್ಲಿಗೆ? ಇಲ್ಲಿಗೆ. ಅಲ್ಲಿರೋದು ಇರ್ಲಿಲ್ಲ. ಇದೇನ ಅಲ್ಲಿರೋದಿರ್ಲಿಲ್ಲ ಅಂತಿ? ಅದೇ ನೀನ್ ತಂದು ಕೊಡ್ತೀಯಲ್ಲ ಬಡ ಇದ್ನೆ, ನೀನ್ ತಂದು ಕೊಡ್ತೀಯಲ್ಲ ಅದಿರ್ಲಿಲ್ಲ. ಮುಲ್ಲಾ ಸಾಬಿ ಹತ್ರ ಇಕ್ಕಿಸ್ಕೊಂಡ್ ಬರೋಣ ಅಂತ ಹೋಗಿ. ಏನ ಅಂತ? ಅದೇ ನೀನ್ ತಂದು ಕೊಡ್ತೀಯಲ್ಲ. ಅದೇ ಏನ ಅಂತ? ಅದೇ ನೀನ್ ಇಟ್ಟು ಉದ್ದ ಚೀಲದಲ್ಲಿ ತುಂಬ್ಕೊಂಬಂದ್ ಕೊಡ್ತೀಯಲ್ಲ ಕಡ್ಡಿ ಪುಡಿನ, ಅದ್ ಇಕ್ಕಿಸ್ಕೊಂಬರೋಣ ಅಂತ ಹೋಗಿದ್ದೆ. ಅದನ್ನ ಇಕ್ಕಿಸ್ಕೊಳಕ ಅಲ್ಗನ ಹೋಗಿದ್ದ. ಇನ್ನೇನ್ ಇಕ್ಕಿಸ್ಕೊಂಡ್ಬಿಡ್ತಾಳ ಅನ್ಕೊಂಡೆ. ಅಯ್ಯೋ ನಾನು ಇಷ್ಟುದ್ದ ಅಂದಲ್ಲ. ಅಯ್ಯೋ ನಿನ್ ಮಾನ್ಕಾಯ ಹೋಗುವಾಗ ನಾನು ಈ ಕಳ್ದೇ ಹೋಗಿದ್ದೆ. ಅಯ್ಯ ಬೇಡ ಬೇಡ. ಬೇಡ. ಅಳಿಸಿ 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 ಕರಿನ ದಂಡನಾಗ ನಿಂತ್ಕೊಂಡು ಬಟ್ಟೆ ಒಗದಿ ಒಗದಿ ನೀನೇನು ನಡನೆ ಬಿದ್ದೋಗದ್. ನಂದು ನಿಂದು ನಡನೆ ಬಿದ್ದೋಗದ್. ಅಯ್ಯಯ್ಯೋ ಏನಾಯ್ತು ಅಂದ್ರೆ ಅದೇ ನಡ ಬಿದ್ದೋಯ್ತಾ? ಬಿಡು ನಂಗೆ ಹಂಗೆಲ್ಲ ಮಾಡ್ಬಿಟ್ಟಿ. ಆಮೇಲೆ ಮತ್ತೆ ಇನ್ನ ಬಾರಿ ಗಟ್ಟಿಗಿದ್ದೀನಿ. ಅಯ್ಯ ಎಲ್ಲಿ ಅವಯ್ಯ ಕಾಣ್ತಾ ಇಲ್ಲ?
ಸರಿ ಇಂಚರಿ ಕರಿಯಕ್ ಹೋಗೋ ನನಗೆ ಹೋಗ್ಲ ಈ ಏರಿ ಮೇಲೆ ಏರಿ ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಹತ್ತಿ ಬಂದು ಕಾದೈತೆ, ಸುತ್ತೈತೆ, ಕುಗ್ಗೈತೆ, ನಿಂತೈತೆ. ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದು ಕುಂತೈತಲ್ಲೋ ಮಾವ ಕಾದೈತೆ. ಗುರ್ರೆನು ಬೇಡ ಗುರುಟಿ ನೋಡಿ ಗುರ್ರೆನು ಬೇಡ ತಾಳ ನೋಡಿ ಎದ್ದು ಹಿಡಿದು ತಾಳ ನೋಡಿ ಎದ್ದು ಹಿಡಿದು ಮೇಲೆ ಬಿದ್ದು ತಾಳಬೇಡ ಮಾವ ಮಾವ ಏರಿ ಮೇಲೆ ಏರಿ ಮೇಲೆ ಕೆಳಗೆ ಹಾರಿ ಹಕ್ಕಿ ಬಂದು ಕುಂತೈತೆ. ಮಾವ ಏ ಮಾವ ಕುಗ್ಗೈತೆ, ಕುಗ್ಗೈತೆ, ಬಿದ್ದೈತೆ. ಗುರುಟಿ ನೋಡಿ ಗುರ್ರೆನು ಬೇಡ ಗುರುಟಿ ಬಾಗಿ ಕತ್ತಲೆದೆ ತಾಳನು ಎದ್ದು ಹಿಡಿದು ತಾಳ ನೋಡಿ ಎದ್ದು ಹಿಡಿದು ಮೇಲೆ ಬಿದ್ದು ಒದ್ದಾಡಬೇಕು. ಮಾವೋಯ್ 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 ಮಾವೋಯ್. ನೀನು ಮುಟ್ಟಿದ್ರೆ ಸಾಕು ಚಿನ್ನ, ಎಲ್ಲೆಲ್ಲಿ ಉದುರೋಗ್ತದೆ ನೋಡಿ ಅಂತಾನೆ ಗೊತ್ತಾಗಲ್ಲ. ಕಟ್ಕೋ ಪಂಚೆನ ವಸಿಯ ನಾನು ಇದೀನಿ ಇಲ್ಲಿ ಮಾವ. ನೋಡಿ ಉಳ್ಕಿದ ಪಂಚೆನ ವಸಿಯ ನಾನು ಇಲ್ಲಿ ಮಾವ. ತಾಳ ನೋಡಿ ಕಟ್ಟು ಹೊಡೆದು ತಾಳ ನೋಡಿ ಎದ್ದು ಮೇಲೆ ಬಿದ್ದು ಒದ್ದಾಡಬೇಕು. ಮಾವೋಯ್ 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 ಎಲೆ ಕೆಳಗೆ ಮಾವೋಯ್. ನೀನು ಹಿಂಗೆ ಆಡಿದ್ರೆ ನನಗೆ ಎಲ್ಲೆಲ್ಲೋ ಉದುರೋಗ್ತದೆ ಚಿನ್ನ. ನೀನು ಪಕ್ಕದಲ್ಲಿ ನಿಂತ್ಕೊಂಡ್ರೆ ನನಗೂ ನಡ ಬಿದ್ದೋದಂಗ ಆಯ್ತದೆ ಮೂದೇವಿ. ನಾನು ನಿಂತ್ಕೊಂಡ್ರೆ ನಿನಗೆ ನಡು ಬಿದ್ದೋಗ್ತದ? ಹೌದು. ಅಯ್ಯಯ್ಯಪ್ಪ. ಈಗ 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 ಹೇಳ ಚಿನ್ನ. ಮನಸ್ಸೋ ಏನೋ ಮಾವ ಚಿನ್ನ. ಮಾವ ಮಾವ ಅಯ್ಯೋ ಮಾವ ಅಯ್ಯೋ ಮಾವ ನೀನು ಹಂಗೆಲ್ಲ ನೂಲಿಬೇಡ ಚಿನ್ನ. ನನಗೆ ಸಾಕಾಯ್ತು. ಅಲ್ಲ ಕಣೆ ನಿನ್ ಜೊತೆ ಗುದ್ದಾಡಿ ಗುದ್ದಾಡಿ ಸಾಕಾಗೋಗದೆ. ಚಿನ್ನ, ಹಾ ನೀನು ಎರಡೇ ಇದಕ್ಕೆ ಯೋ ಮೇಲೆ ಎಬ್ರುಸ್ ಹೇಳ್ತೀನಿ. ಅಯ್ಯಯ್ಯಪ್ಪ. ಎಬ್ರುಸ್ ನೀನೇ ನನ್ನ ಮೇಲೆ ಬಿದ್ದ್ಬಿಟ್ಟಿಯ. ನಾನೇ ಎದ್ದು ಬಿಡ್ತೀನಿ. ಮಾವ ಮಾವ ನನ್ನ ಕೈಲಿ ಕೈಯಲ್ಲಿ ನಿನ್ನ ಕೆಲ್ಸ ನಿಮ್ಮ ಅವ್ವನ ಕೆಲ್ಸ ಬೇಡ ನಿನ್ನ ಕತ್ತೆ ಕೆಲ್ಸ ನಿನ್ನ ಮನೆ ಕೆಲ್ಸ ನನ್ನ ಕೈಲಿ ಮಾಡಕ್ ಆಗಕ್ಕಿಲ್ಲ ಹೋಗ್. ಚಿನ್ನ ಬಾಯ್ಲಿ ಯಾಕೆ ಅಂತ ಕೇಳು. ನೀನ್ ಹಿಂಗ ಆಡ್ತೀನಿ ಅಂತಲೇನೆ ನಾನು ಒಬ್ಬ ಹುಡುಗನ್ ಹುಡುಕ್ತಲೇ ಇದ್ದೀನಿ. ಯಾರಿಗೆ? ನಿನಗೆ ಸಹಾಯವಾಗಿರ್ಲಿ ಅಂತ ಒಬ್ಬ ಹುಡುಗನ್ ಹುಡುಕ್ತಲೇ ಇದ್ದೀನಿ. ಎಂತ ಹುಡುಗನ್ನ?
ಆಗ್ಲೇ ಇಷ್ಟುದ್ದ ತೋರ್ಸಿ ಎದ್ದು ಹೋದ್ರಲ್ಲ. ಅಯ್ಯ ಬೇಡ 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 ಅವಯ್ಯ ಬ್ಯಾಟ್ರಿ ಲೋ. ಇವ್ದು ಬ್ಯಾಟ್ರಿ ಲೋನಾ? ಅವಯ್ಯ ಬ್ಯಾಟ್ರಿ ಚಾರ್ಜ್ ಆಗ್ಬೇಕು. ಬೇಡ ಅವಯ್ನ ಏ ಸಂಜೆ ಕುಂತ್ಕೊಂಡು ಒಂದ್ ಬೀಡಿ ಉರ್ವಿ ಉರ್ವಿ ಹೊಗೆ ಬಿಟ್ಟು ಸಾಕಾಗ್ಯದ ವಯ್ಯ. ಅದಕ್ಕೆ ಸೇದಿ 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 ಸೇದಿನೇ ಹಂಗಾಗಿರೋದು. ಲೋ ಆಗಿರೋದು ಬ್ಯಾಟ್ರಿ. ಇನ್ನೇನ್ ತೋರ್ಬೇಕು? ಅದಕ್ಕೆ ಬಾಯ್ಲಿ 18ರಿಂದ ಮೇಲೆ 25ರಿಂದ ಒಳಗಡೆ ಮ್ಯಾಲ್ಕ್ ಹೋಗಿರೋದ್ ಕೆಳಗ್ ಬರ್ಲಿ ತಡಿ. ಬಂತು ಬಂತು ಹಿಡ್ಕಂಡೆ. 25ರಿಂದ ಒಳಗಡೆ ಅಷ್ಟಿದ್ರೆ ಸಾಕು. ಯಾಕಂತ ಕೇಳು, ನನಗೆ ಕೆಲ್ಸ, ಮನೆ ಕೆಲ್ಸ, ಒಳಗಿನ ಕೆಲ್ಸ, ಹೊರಗಿನ ಕೆಲ್ಸ ಎಲ್ಲ ಮಾಡಿ ಮುಗಿಸ್ಬಿಡ್ತಾನೆ. ಹೇಳಿದ್ದೆಲ್ಲ ಸರಿ. ಮನೆ ಕೆಲ್ಸ, ಹೊರಗಿನ ಕೆಲ್ಸ, ಕಟ್ಟೆ ಕೆಲ್ಸ ಎಲ್ಲ ಮಾಡ್ತಾನೆ. ನಿನ್ ಕೆಲ್ಸ ಯಾವುದು ಅಂತ? ಅದೇ ನಿನಗ್ ನಡ ನೋವು ಬಂದೈತಲ್ಲ ಆ ಕೆಲ್ಸ. ಇಲ್ಲ ಬಂದಿಲ್ಲ. ಬಂದಿಲ್ವಾ? ಭಾರಿ ಚೆನ್ನಾಗದೆ. ಏನ ಏನಕ್ಕೆ ಈಗ್ಲೇ ವಾಲಾಡ್ತಾ ಇದ್ದಿ, ಗಮ್ಮಂತ ಇದ್ದಿ? ನೀನ್ ಹಂಗೆಲ್ಲ ಹೇಳಕ್ ಹೋಗ್ಬೇಡ. ಈಗ ಕರ್ಕ ಬರ್ತೀಯಾ? ನನ್ ಕೈಲಿ ಕೆಲ್ಸ ಮಾಡಕ್ ಆಗಕ್ಕಿಲ್ಲ ಆಗಕ್ಕಿಲ್ಲ ಆಗಕ್ಕಿಲ್ಲ. ಕರ್ಕೊಂಬರದೆ ಕರ್ಕ ಬರ್ತೀಯಾ? ನಿಜ ಕರ್ಕ ಬಂದಿಲ್ಲ ಅಂದ್ರೆ ಇಟ್ಟಿಕ್ಕಲ್ಲ ಮನೇಲಿ.